ಇಂದಿನ ಸಂಚಿಕೆಯಲ್ಲಿ ತಮ್ಮ ಬದುಕನ್ನ ಬದಲಿಸಿಕೊಳ್ಳೋಕೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರೇ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಬಿದರಿ. ಈ ಕಣ್ಣೂರು ಡಾಕ್ಟರ್ಗೆ ನೆರವಾಗೋಕೆ ವಿಜಾಪುರ ನಗರದ ಶಾಸಕ ಅಪ್ಪು ಪಟ್ಟಣ ಶೆಟ್ಟಿ ಜೊತೆ ಶಿವಣ್ಣ ಸಮಾಲೋಚನೆ ನಡೆಸಿದ್ರು. RMP ಡಾಕ್ಟರ್ ಬಿದ್ರಿ ಅವರು ಅವರೊಂದು ಫೇವರ್ ಕೇಳ್ಕೊಂಡು ಬಂದಿದ್ರು. ಸೊ ಇವಾಗ ನಾವು ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಅವ್ರ ಹತ್ರ ಫೋನಲ್ಲಿ ಮಾತಾಡೋಣ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಾನು ಶಿವರಾಜ್ ಕುಮಾರ್ ಮಾತಾಡೋದು. ಸರ್ ನಮಸ್ಕಾರ, ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಅವರಲ್ವಾ? ಅದೇ ನಮ್ಮ ಪ್ರೋಗ್ರಾಮ್ ಬಗ್ಗೆ ನೀವು ಕೇಳಿರ್ಬೇಕಲ್ಲ ಸರ್, ನಾನಿರೋದು ನಿಮಗಾಗಿ. ಅದೇ ಸರ್, ಏನಿಲ್ಲ, ಅದು ಬಿದ್ರಿ ಅಂತ RMP ಡಾಕ್ಟರ್ ಅದು ಅವರು. ಇಲ್ಲ ಸರ್, ನೀವು ಏನಂದ್ರೆ ನಮ್ಮ, ಯಾಕಂದ್ರೆ ನಾನಿರೋದು ನಿಮಗಾಗಿ, ಬರೀ ನಾನ್ ಮಾತಾಡಲ್ಲ ಸರ್, ಎಲ್ರು ನೀವೆಲ್ಲ ಸೇರಿದ್ರೆ ನಾನಿರೋದು ನಿಮಗಾಗಿ ಆಗೋದು ಸರ್. ಅದೇ ಸರ್, ನೀವು ಅವ್ರನ್ನ ಕಳಿಸ್ತೀನಿ ಸರ್, ಅವ್ರನ್ನ ಒಂದ್ಸತಿ ಮೀಟ್ ಮಾಡಿ ಯಾವ ರೀತಿ ಒಂದು ಸಹಾಯ ಬೇಕೋ ನೀವು ಮಾಡಿಕೊಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಇಲ್ಲ ಸರ್, ನೀವು ಮಾಡ್ತೀರಾ ಸರ್ ನಮ್ಗೆ. ಆದ್ರೂ ನಮ್ದು ಏನಂದ್ರೆ ಈ ಪ್ರೋಗ್ರಾಮ್ ಬಂದಿರೋದ್ರಿಂದ ಇದ್ರ ಮೂಲಕ ಆದ್ರೆ ಇನ್ನೂ ತುಂಬಾ ಸಂತೋಷ. ಆಮೇಲೆ ನೀವು ಒಂದ್ಸತಿ ಅವ್ರನ್ನ ಮೀಟ್ ಮಾಡಿದ್ರೆ, ಡಾಕ್ಟರ್ ಬಿದ್ರಿ ಅವ್ರನ್ನ ಮೀಟ್ ಮಾಡಿದ್ರೆ, ಮೀಟ್ ಮಾಡಿ ಅವ್ರಿಗೆ ಏನ್ ಹೆಲ್ಪ್ ಮಾಡಕತ್ತ ಖಂಡಿತ ಮಾಡ್ಕೊಡ್ತೀರಾ ಸರ್? ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ನೋಡಿ, ಅವ್ರು ಏನ್ ಕೇಳಿದ್ರು ಮಾಡ್ಕೊಡಕ್ ರೆಡಿ ಇದ್ದಾರೆ. ನಮ್ಗೆ ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಯಾವಾಗಲೂ ಉಪಯೋಗ ಪಡಿಸ್ಕೋಬಾರ್ದು. ಯಾವಾಗಲೂ ಅವ್ರು ಮಾಡ್ತೀನಿ ಅಂದ ತಕ್ಷಣ ನಾವು ಬೇರೆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬಾರ್ದು. ನಮ್ಮ ಪ್ರೋಗ್ರಾಮ್ಗೆ ಎಷ್ಟು ಮಟ್ಟಿಗೆ ನಾವು ಕೇಳಬೇಕು ಅಷ್ಟು ಮಟ್ಟಿಗೆ ಸಹಾಯ ಮಾಡಿ ಅವರೊಂದು ಆಸೆನ ತೀರಿಸಿ, ಈ ಆಸೆ ತೀರಿಸೋದ ಮೂಲಕ ಅವ್ರ ಲೈಫ್ ಒಂದು ಬದಲಾವಣೆ ಇದೆಯಲ್ಲ ತುಂಬ ಚೆನ್ನಾಗಿ ಆಗಬೇಕು. ಯಾಕಂದರೆ ಅಷ್ಟು ಕಷ್ಟಪಟ್ಟರೆ ಒಂದು ಡಾಕ್ಟರ್ ಬಿದ್ರಿ ಅವ್ರಿಗೆ ಲೈಫ್ಲಿ ಈ ಒಂದು ಆಸೆ ಈಡೇರಿಸಿ ಅವ್ರ ಲೈಫ್ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಶೈನ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಅವರೇ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಶಿವಣ್ಣ ಅವರ ಜೊತೆ ಮಾತುಕತೆ ನಡೆಸಿದ ನಂತರ ಶಾಸಕ ಅಪ್ಪು ಪಟ್ಟಣ ಶೆಟ್ಟಿ ಅವರು ಬಿದರಿಯವರ ಅಗತ್ಯಗಳನ್ನ ಆಲಿಸಿದರು. ಬಿದರಿ ಮತ್ತವರ ಕುಟುಂಬಕ್ಕೆ ಅಗತ್ಯವಾದ ಸೌಲಭ್ಯಗಳು ಮತ್ತು ಉತ್ತಮ ವಾಸಸ್ಥಳ ಒದಗಿಸುವ ಭರವಸೆಯನ್ನು ಶಾಸಕರು ನೀಡಿದರು.